ತನಿಖಾ ತಂಡದ ಎಲ್ಲಾ ಅಧಿಕಾರಿಗಳನ್ನ ಈಗ ಬದಲಾವಣೆ ಮಾಡಲಾಗಿದೆ ಎನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಮಾಗಡಿ ಡಿವೈಎಸ್ಪಿ ಪ್ರವೀಣ್ಗೆ ತನಿಖಾ ತಂಡದ ಹೊಣೆಯನ್ನ ನೀಡಲಾಗಿದೆ. ಈ ಮೊದಲು ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ಗೆ ಈ ಹೊಣೆಯನ್ನ ನೀಡಲಾಗಿತ್ತು. ಡಿವೈಎಸ್ಪಿ ಮಂಜುನಾಥ್ ಸ್ಥಳೀಯರು ಅಂತ ಹೇಳಿ ಈಗ ಬದಲಾವಣೆ ಮಾಡಲಾಗಿದೆ. ಶಿರಾ ಗ್ರಾಮ ಪಂಚಾಯಿತಿ ಸಿಪಿಐ ಪಿಎಸ್ಐ ಚೇತನ್ ಕೂಡ ಬದಲಾವಣೆಯಾಗಿದೆ. ಕ್ಯಾತ್ಸಂದ್ರ ಸಿಪಿಐ ರಾಮ್ ಪ್ರಸಾದ್ ತಂಡಕ್ಕೆ ಸೇರ್ಪಡೆ ಮಾಡಲಾಗಿದೆ. ಎಸ್ಪಿ ಕಚೇರಿ ಸಿಪಿಐ ಅವಿನಾಶ್ ಕೂಡ ತಂಡಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಎಸ್ಪಿ ಅಶೋಕ್ ವೆಂಕಟ್ರಿಂದ ತಂಡ ಬದಲಾವಣೆ ಆಗಿದೆ. ಅದೇ ಸ್ಥಳೀಯರು ಅನ್ನುವಂತಹ ಕಾರಣಕ್ಕಾಗಿ ಅಧಿಕಾರಿಗಳ ಬದಲಾವಣೆ ಕೂಡ ಈ ಒಂದು ಕೇಸ್ನಲ್ಲಿ ಆಗಿರುವಂಥದ್ದು. ಅಂದರೆ ಯಾವುದೇ ರೀತಿ ಈ ಕೇಸ್ನಲ್ಲಿ ತನಿಖೆಯ ಹಾದಿ ತಪ್ಪಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯರೇ ಆಗಿರುವಂತಹ ಕಾರಣಕ್ಕಾಗಿ ಅಧಿಕಾರಿಗಳನ್ನು ಕೂಡ ಬದಲಾವಣೆ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ನಡೆದಿತ್ತು, ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗಿತ್ತು. ಆದರೆ ಈ ಮಧ್ಯದಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಿರುವಂಥದ್ದು ಯಾವ ಕಾರಣದಿಂದ ಮಹೇಶ್? ಮಧು ನಾಗರಾಜ್, ಖಂಡಿತ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈ ಮೊದಲು ಮಧುಗಿರಿ ಡಿಎಸ್ಪಿ ವಹಿಸಿದ ತನಿಖಾ ತಂಡದ ಹೊಣೆ ಈಗ ಸದ್ಯ ಮಾಗಡಿ ಡಿಎಸ್ಪಿ ಪ್ರವೀಣ್ಗೆ ವಹಿಸಿರುವಂತದ್ದು. ಪ್ರಮುಖವಾಗಿ ತುಮಕೂರು ಎಸ್ಪಿ ಒಂದು ಸೂಚನೆ ನೀಡಿರುವಂತದ್ದು. ಅಂದ್ರೆ ಈ ಒಂದು ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಏನಿದ್ದಾರೆ ಸ್ಥಳೀಯರಾಗಿರುವಂತದ್ದು. ಅಂದ್ರೆ ಅದು ಅಲ್ಲದೆ ಮಧುಗಿರಿ ಸ್ವಕ್ಷೇತ್ರ ಏನು ಒಂದು ರಾಜಣ್ಣವರ ಪ್ರತಿನಿಧಿಸುವಂತ ಕ್ಷೇತ್ರ ಇರುವಂತದ್ದು. ಏನಾದ್ರೂ ಇಲ್ಲಿ ಅವರ ಪರವಾಗಿ ಏನಾದ್ರೂ ಕೆಲಸ ಮಾಡ್ತಾರ ಅನ್ನೋ ಒಂದು ಆರೋಪ, ಮತ್ತೆ ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಜಿಲ್ಲೆಗೆ ಬಂದು ರಿಪೋರ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಈ ರೌಡಿ ಶೀಟ್ಗಳು ಏನೆಲ್ಲ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಅವರು ಕೊರತೆ ಇರುವಂತ ಕಾರಣ ಹಿನ್ನೆಲೆಯಲ್ಲಿ ಡಿಎಸ್ಪಿ ಅವ್ರನ್ನ ಸ್ಥಳೀಯವಾಗಿ ಯಾರನೇ ರೀತಿ ಒಂದು ಜಿಲ್ಲೆಯಲ್ಲಿ ಇರುವಂತ ಡಿಎಸ್ಪಿಗೆ ಹೊಣೆ ವಹಿಸಿಲ್ಲ. ಹೀಗಾಗಿ ಪಕ್ಕದ ಒಂದು ಮಾಗಡಿ ಡಿಎಸ್ಪಿ ಒಂದು ಏನು ಪ್ರವೀಣ್ ಅವರಿಗೆ ಈ ಒಂದು ತನಿಖಾ ಸೂಚನೆ ಮಾಡಿರುವಂತದ್ದು. ಇದ್ರ ಜೊತೆಗೆ ಏನು ಕ್ಯಾತ್ಸಂದ್ರ ಸಿಪಿಐ ಇವರು ರಾಮ್ ಪ್ರಸಾದ್ ಮತ್ತೆ ಇದ್ರ ಜೊತೆಗೆ ಎಸ್ಪಿ ಕಚೇರಿಯ ಅವಿನಾಶ್ ಕೂಡ ಈ ಒಂದು ತಂಡದಲ್ಲಿ ಇರ್ತಾರೆ. ಕಳೆದ ಒಂದು ಮಾರ್ಚ್ 28ರಂದು ತುಮಕೂರು ಎಸ್ಪಿಗೆ ನೇರವಾಗಿ ಒಂದು ಎಂಎಲ್ಸಿ ರಾಜೇಂದ್ರ ದೂರು ಕೂಡ ನೀಡಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ತನಿಖೆ ತೀವ್ರ ಸ್ವರೂಪ ಪಡೆದುಕೊಂಡಿರುವಂತದ್ದು. ಕಳೆದ ಒಂದು 5 ದಿನಗಳಿಂದ ಕೂಡ ಸಾಕಷ್ಟು ಒಂದು ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂದಿರುವಂತದ್ದು. ಇದ್ರ ಜೊತೆಗೆ ಒಂದಿಬ್ಬರು ಮಹಿಳೆಯರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇದಲ್ದೇನೆ ತಡರಾತ್ರಿ ಈ ಒಂದು ಏನು ಒಂದು ಆಡಿಯೋದಲ್ಲಿ ಇರುವಂತಹ ಒಂದು ಮನುವನ್ನ ಕೂಡ, ಅಂದ್ರೆ ಈತ ಆಡಿಯೋದಲ್ಲಿ ಆಕೆ ಏನ್ ಹೇಳಿರ್ತಾರೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮಧು ನಾಗರಾಜ್. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.